ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್ ಪಲಾವ್ ಮಾಡ್ತಿದ್ದೀನಿ. ನನಗೆ ತುಂಬ ಇಷ್ಟ. ಸೊ ವೀಕ್ಲಿ ಒನ್ಸ್ ಆದರೂ ನಾನು ಇದನ್ನ ಮಾಡ್ತೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಟಡಾಂಟ್ ನೋಡಿ, ಫುಲ್ ಕಟ್ ಮಾಡಿ ಆಯಿತು ವೆಜಿಟೇಬಲ್ಸ್ ಎಲ್ಲ. ಫಸ್ಟಿಗೆ ನಾವೀಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಸೋಂಪು ಮತ್ತು ಜಿಂಜರ್ ಗಾರ್ಲಿಕ್ ಇದನ್ನ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳುವ. ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳುವ. ಸೊ ಇದಕ್ಕೆ ಏನೆಲ್ಲ ಬೇಕಂದರೆ ಗ್ರೀನ್ ಪೀಸ್ ಮತ್ತು ಸೋಯಾ ಬೀನ್ಸ್ ಮತ್ತು ಕ್ಯಾರೆಟ್, ಈರುಳ್ಳಿ, ಬೀನ್ಸ್, ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ ಬೇಕೋ ಆ ವೆಜಿಟೇಬಲ್ ತಗೊಳ್ಳಿ. ನನ್ನ ಜೊತೆ ಪೊಟೇಟೊ ಇತ್ತಿಲ್ಲ ಇವತ್ತು, ಅದಕ್ಕೆ ನಾನು ತಗೊಂಡಿಲ್ಲ. ಮತ್ತು ರೈಸ್, ನಮ್ಮ ಪಲಾವ್ಗೆ ಹಾಕುವ ರೈಸ್ ತಗೊಂಡ್ರಾಯಿತು. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಮಾಡ್ತಿರೋದು ನಾನು. ಕುಕ್ಕರು ಸ್ಟವಲ್ಲಿಟ್ಟು ಅದಕ್ಕೆ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ. ಫಸ್ಟ್ ಸನ್ಫ್ಲವರ್ ಆಯಿಲ್ ಹಾಕಿ ಮತ್ತು ಗೀ ಕೂಡ ಹಾಕ್ತಿದ್ದೀನಿ, 1.5 ಸ್ಪೂನ್ ಗೀ. ಹಾಕಿದ್ಮೇಲೆ ಮತ್ತು ಇದಕ್ಕೆ ನಾವು ಮಸಾಲೆ ಹಾಕುವ. ಮತ್ತು ಪಟ್ಟೆ, ಗ್ರಾಂಬು, ಏಲಕ್ಕಾಯಿ ಮತ್ತು ಒಂದು 4-5 ಮೆಣಸು ಅದು ಹಾಕಿ ಫ್ರೈ ಮಾಡುವ. ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿ ಅದನ್ನ ಕೂಡ ಚೆಂದ ಒಂದು ಗೋಲ್ಡನ್ ಫ್ರೈ ಮಾಡುವ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕ್ಯಾರೆಟು, ಬೀನ್ಸನ್ನ ಹಾಕ್ತಿದ್ದೀನಿ. ಆಯಿಲಲ್ಲೇ ಆ ಕ್ಯಾರೆಟ್, ಬೀನ್ಸು ಫ್ರೈ ಆಗಬೇಕು, ಆದ್ರೇ ಚೆನ್ನಾಗಿರೋದು. ನೋಡಿ, ಫ್ರೈ ಆಗ್ತಾ ಇದೆ. ನಾನು ಪಕ್ಕದಲ್ಲಿ ನೀರು ಇಟ್ಟಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ 3-3/4 ಗ್ಲಾಸ್ ನೀರು ತಗೊಂಡು ನಾನು ಕುದಿಸೋಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ಫ್ರೈ ಆಗ್ತಿದೆ. ಫ್ರೈ ಆದಮೇಲೆ ಈಗ ನಾವು ರುಬ್ಬಿಟ್ಟಿದ್ದಲ್ವ ಮಸಾಲೆ, ಅದನ್ನ ಹಾಕ್ತಿದ್ದೀನಿ. ಅದನ್ನ ಹಾಕಿ ಚೆಂದ ಫ್ರೈ ಮಾಡುವ. ಇದರಲ್ಲಿ ನಾವು ಹಸಿಯಾಗಿ ಬೆಳ್ಳುಳ್ಳಿನೂ ಶುಂಠಿ ಹಾಕಿ ಎಲ್ಲ ರುಬ್ಬಿದ್ದೀವಲ್ಲ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆಂದ ಆಯಿಲಲ್ಲಿ ಅದನ್ನ ಫ್ರೈ ಮಾಡಿಕೊಳ್ಳುವ. ಚೆಂದ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಮತ್ತು 1-2 ಸ್ಪೂನು ಧನಿಯಾ ಪುಡಿ. ನಾವು ಹಸಿಮೆಣಸು ಕೂಡ ಹಾಕಿದ್ದೀವಿ ರುಬ್ಬುವಾಗ, ಸೊ ನೋಡಿಕೊಂಡು ನೀವು ಖಾರಕ್ಕೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಧನಿಯಾ ಪುಡಿ ಹಾಕ್ತಿದ್ದೀನಿ 1-2 ಸ್ಪೂನು ಮತ್ತು 1-1.5 ಸ್ಪೂನು ಗರಂ ಮಸಾಲ. ನಿಮಗೆ ಮಸಾಲದಲ್ಲಿ ಏನಾದರೂ ವೇರಿಯೇಷನ್ ಮಾಡಬೇಕಾದ್ರೆ ಮಾಡಿ, ನಿಮ್ಮ ಟೇಸ್ಟಿಗೆ ಏನು ಬೇಕು ಅಂತ ನೀವು ಹಾಕ್ಕೊಳ್ಬೋದು. ಪಲಾವ್ ಬಿರಿಯಾನಿ ಮಸಾಲ ಕೂಡ ಇರುತ್ತೆ, ಅದು ಕೂಡ ನೀವು ಹಾಕ್ಬೋದು. ನನ್ನ ಜೊತೆ ಇಲ್ಲ ಅದು. ಸೊ ಮಸಾಲೆ ಎಲ್ಲ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳುವ. ನೋಡಿ, ಆಯಿಲಲ್ಲೇ ಫ್ರೈ ಆಯಿತು. ಇವಾಗ ಇದಕ್ಕೆ 2-3 ಸ್ಪೂನು ಮೊಸರು ಹಾಕ್ತಿದ್ದೀನಿ. ಗಟ್ಟಿ ಮೊಸರು, ಇದು ಹುಳಿ ಇಲ್ಲ. ಇಲ್ಲಿ ಪ್ಯಾಕೆಟ್ ಮೊಸರು ತುಂಬ ಹುಳಿ ಇರುತ್ತೆ. ಇದು ನಾಡನ್ ಅಂತ ಹೇಳ್ತೀವಿ ಇಲ್ಲಿ, ಅಲ್ಲಿಂದ ತಗೊಂಡಿದ್ದು, ಅದರಿಂದ ಇದು ಹುಳಿ ಇಲ್ಲ ಹಂಗೆ. ಮತ್ತು ಒಂದು ಚಿಕ್ಕ ಟೊಮೆಟೊ ಹಾಕ್ತಿದ್ದೀನಿ.
ಮತ್ತು ಸೋಯಾಬೀನ್ ಇದು ಬೇಕಾದವರು ಹಾಕ್ಕೊಳ್ಳಿ ಇಷ್ಟ ಇದ್ದರೆ, ನಮಗೆ ಇಷ್ಟ. ಮತ್ತು ಗ್ರೀನ್ ಪೀಸ್, ನಿಮಗೆ ಮತ್ತು ಕಾಲಿಫ್ಲವರ್ ಕೂಡ ಹಾಕ್ಕೊಳ್ಬೋದು. ಕಾಲಿಫ್ಲವರು, ಪೊಟ್ಯಾಟೊ, ನಿಮಗೆ ಯಾವ ವೆಜಿಟೇಬಲ್ ಇಷ್ಟೋ ಆ ವೆಜಿಟೇಬಲ್ ಹಾಕ್ಕೊಳ್ಳಿ. ಎಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿ ಕೊಡುವ. ನೋಡಿ ಎಲ್ಲ ಮಿಕ್ಸ್ ಆಯಿತು. ಸಾಲ್ಟ್ ಕೂಡ ಹಾಕಬೇಕು, ಅದು ಮರ್ತೋಯ್ತು. ಸಾಲ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಇದರಲ್ಲೇ ನಾವು ನಾನು ನೀರಿಗೆ ಹಾಕಿಟ್ಟಿದ್ದೆ ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ. ಸೊ ಅದನ್ನ ನಾವು ನೀರೆಲ್ಲ ಸೋಸಿ ಇದರಲ್ಲಿ ಹಾಕ್ತಿದ್ದೀನಿ. ಇದರಲ್ಲಿ ಹಾಕಿ ಮಸಾಲದಲ್ಲಿ ಒಂದು 2-3 ನಿಮಿಷ ನಾವು ಬೇಯಿಸಿದ್ರೇ ಆ ರೈಸಿಗೆ ಆ ಮಸಾಲೆ ಎಲ್ಲ ಹಿಡಿಯುತ್ತೆ. ನೀರು ಹಾಕಿ ಮತ್ತೆ ನಾವು ರೈಸ್ ಹಾಕುವಾಗ ರೈಸಿಗೆ ಆ ಮಸಾಲೆ ಹಿಡಿಯೋದಿಲ್ಲ. ಅದಕ್ಕೆ ಈ ಮಸಾಲದಲ್ಲಿ ನಾವು ರೈಸ್ನ ಹಾಕಿ ಒಂದು 2-3 ನಿಮಿಷ ನಾವು ಮಿಕ್ಸ್ ಮಾಡಬೇಕು. ಆಮೇಲೆ ರೈಸ್ ಒಡಿಬಾರ್ದು. ಹೀಗೆ ಚೆಂದ ಮಿಕ್ಸ್ ಆದಮೇಲೆ ನಾವು ನೀರು ಇಟ್ಟಿದ್ದಲ್ವ, ನಾವು ಕಾಯಿಸಿಟ್ಟಿದ್ದ ನೀರನ್ನ ಕೂಡ ಇದರಲ್ಲಿ ಹಾಕ್ಕೊಳ್ಬೇಕು. ಇವಾಗ ನೋಡಿ ನಾವು ಜಾರಲ್ಲಿ ಆಗಲೇ ರುಬ್ಬಿ ಬಾಕಿತ್ತು ಮಸಾಲೆ, ಅದರಲ್ಲಿ ನಾನು ಸ್ವಲ್ಪ ಬಿಸಿನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಒಯ್ತಿದ್ದೀನಿ. ಮತ್ತು ಈಗ ನೀರು ಕಾದಿದೆ, ಅದನ್ನ ನಾನು ಹಾಕ್ತಿದ್ದೀನಿ. ಅದರಲ್ಲಿ ಒಯ್ದು ಒಳ್ಳೆ ಒಂದು ಮಿಕ್ಸ್ ಮಾಡಿ ನಮಗೆ ಮುಚ್ಚಳ ಮುಚ್ಚಿ ಇಡುವ. ಮತ್ತು 2 ವಿಸಿಲ್ ಕೂಗಿಸ್ಬೇಕು. ಅದರಲ್ಲಿ 2ನೇ ವಿಸಿಲ್ ಬರೋಕ್ಕೆ ಮುಂಚೆನೇ ನಾನು ಆಫ್ ಮಾಡಿದ್ದೀನಿ. ನಿಮಗೆ ಯಾವ್ಯಾವ ರೈಸ್ ನೀವು ತಗೊಳ್ತೀರಾ ಆ ರೈಸಿಗೆ ತಕ್ಕಂತೆ ನೀವು ನೀರು ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ವಿಸಿಲೆಲ್ಲ ಹೋಯ್ತು. ಸೊ ಇವಾಗ ನಾನು ಓಪನ್ ಮಾಡ್ತಿದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಮೆಲ್ಲೆ ನಮಗೆ ಮಿಕ್ಸ್ ಮಾಡಿ ತಗೊಳ್ಳುವ. ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ. ನೋಡಿ ಮಿಕ್ಸ್ ಮಾಡ್ತಿದ್ದೀನಿ ಮೆಲ್ಲೆ. ಇನ್ನು ನಾವು ಪ್ಲೇಟಿಗೆ ಸರ್ವ್ ಮಾಡುವ ಅಷ್ಟೇ. ನೋಡಿ ಆಯಿತು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ. ನೋಡಿ ನಾನು ಇದಕ್ಕೆ ರೈತ ಮಾಡಿದ್ದೀನಿ. ಸೊ ನೀವು ಮಾಡಿಕೊಂಡು ಬಿಸಿ ಬಿಸಿಯಾಗಿ ನೀವು ಮಾಡಿ ತಿನ್ನಿ. ಓಕೆ ಬಾಯ್.